ನಮಸ್ಕಾರ, ನಾನು ಗಾಯತ್ರಿ ಸತ್ಯಶಿವ. ಪೊಳಲೀಸ್ ಕಿಚನ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ನಿತ್ಯದ ಊಟಕ್ಕೆ ಸಾಮಾನ್ಯ ಎಲ್ಲರೂ ಮಾಡುವ ಹೆಸರುಬೇಳೆ ತೊವ್ವೆಯನ್ನು ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಇನ್ನಷ್ಟು ರುಚಿಯಾಗಿ ಹೇಗೆ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ತುಂಬ ರುಚಿಯಾಗಿರುವ ಈ ತೊವ್ವೆ ಮಾಡೋದಕ್ಕೆ ಮೊದಲಿಗೆ 3/4 ಕಪ್ನಷ್ಟು ಚೆನ್ನಾಗಿ ತೊಳೆದಿರುವಂತಹ ಹೆಸರುಬೇಳೆಯನ್ನು ಕುಕ್ಕರಿಗೆ ಹಾಕಿ 1/4 ಚಮಚ ಅರಶಿನ ಪುಡಿ, ಚಿಟಿಕೆ ಇಂಗು. ಬೇಳೆ ಬೇಯಿಸುವಾಗ ಇಂಗು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. 1/2 ಕಪ್ ನೀರು ಸೇರಿಸಿ ಬೇಳೆಯನ್ನು 3 ರಿಂದ 4 ವಿಸಿಲ್ ಹಾಕಿ ಬೇಯಿಸಬೇಕು. ಬೇಳೆ ಬೇಯಲಿ ಅಷ್ಟರಲ್ಲಿ ಮಿಕ್ಸರ್ ಜಾರಿಗೆ 1/4 ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿಯ ಪೀಸ್ ನಾನಿಲ್ಲಿ ಹಾಕ್ತಾ ಇರೋದು. ತೆಂಗಿನಕಾಯಿ ತುರಿ ಆದರೆ ಜೊತೆಗೆ ನೀರು ಹಾಕಿ ತೆಂಗಿನಕಾಯಿ ಹಾಲನ್ನು ತೆಗಿಬೇಕು. ನಾನಿಲ್ಲಿ ತೆಂಗಿನಕಾಯಿ ಹೋಳುಗಳನ್ನು ಹಾಕಿದ್ರಿಂದ 1 ರೌಂಡ್ ಪೌಡರ್ ಮಾಡಿ ನಂತರ ನೀರು ಸೇರಿಸಿ ರುಬ್ಬಿ ಹಾಲನ್ನು ತೆಗಿತಾ ಇದ್ದೇನೆ. ನಾನಿಲ್ಲಿ 1/2 ಕಪ್ನಷ್ಟು ನೀರು ಹಾಕಿ ರುಬ್ಕೊಂಡೆ. ರುಬ್ಬಿರುವಂತಹ ಮಿಶ್ರಣವನ್ನು ಜಾಲರಿಗೆ ಹಾಕಿ ಶೋಧಿಸ್ಕೊಳ್ಬೇಕು. ನಂತರ ಜಿಗಟನ್ನು ಹಿಂಡಿ ತೆಗಿಬೇಕು, ಆಗ ಹಾಲು ಸಿಗತ್ತೆ. ಒಂದ್ಸಲ ರುಬ್ಬಿ ತೆಗೆದಿರುವಂತಹ ತೆಂಗಿನಕಾಯಿ ಹಾಲು ಇಲ್ಲಿ ಸಾಕಾಗತ್ತೆ. ಒಟ್ಟು 3/4 ಕಪ್ನಷ್ಟು ತೆಂಗಿನಕಾಯಿ ಹಾಲು ಇದ್ರೆ ಸಾಕು. ಇನ್ನು ಇದನ್ನು ಬದಿಯಲ್ಲಿಟ್ಟು ಒಂದು ಪಾತ್ರೆಗೆ ಕಟ್ ಮಾಡಿರುವಂತಹ ಟೊಮೆಟೊ 1, ಹಸಿಮೆಣಸಿನಕಾಯಿ ನಾನಿಲ್ಲಿ 3 ಹಾಕಿದ್ದೇನೆ, ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಬೇಯೋದಕ್ಕೆ ಬೇಕಾಗಿರುವ ನೀರು ಅಂದಾಜು 1/2 ಕಪ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಚಿಟಿಕೆ ಅರಶಿನ ಪುಡಿ ಹಾಕಿ ಗ್ಯಾಸ್ ಮೇಲೆ ಇಟ್ಟು ಟೊಮೆಟೊವನ್ನು ಬೇಯಿಸಬೇಕು. ಇವಾಗ ಟೊಮೆಟೊ ಬೆಂದಿದೆ. ಇನ್ನು ಬೇಯಿಸಿಟ್ಟಿರುವಂತಹ ಬೇಳೆ ಏನಿದೆ ಅದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಬೆಂದಿರುವ ಟೊಮೆಟೊಕ್ಕೆ ಸೇರಿಸಿ 1/2 ಕಪ್ ನೀರು ಹಾಕ್ಕೊಳ್ಳಿ. ತುಂಬ ನೀರು ಇವಾಗ ಹಾಕ್ಕೊಳ್ಳೋದು ಬೇಡ, ಯಾಕಂದರೆ ತೆಂಗಿನಕಾಯಿ ಹಾಲು ಸಹ ಹಾಕಬೇಕಿದೆ. ಹಾಗಾಗಿ ಈಗ 1/2 ಕಪ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷಗಳ ಕಾಲ ಕುದಿಸಬೇಕು. ಚೆನ್ನಾಗಿ ಕುದಿಸಿದ ನಂತರವೇ ತೆಂಗಿನಕಾಯಿ ಹಾಲನ್ನು ಸೇರಿಸಿ ಮಿಕ್ಸ್ ಮಾಡಿ. ತೆಂಗಿನಕಾಯಿ ಹಾಲು ಸೇರಿಸಿದ ನಂತರ ತುಂಬ ಹೊತ್ತು ಕುದಿಸದೆ ಇನ್ನೇನು ಕುದಿತಾ ಇದೆ ಅನ್ನುವ ಹಂತದಲ್ಲಿ ಗ್ಯಾಸ್ ಫ್ಲೇಮನ್ನು ಆರಿಸಿ. ಆಮೇಲೆ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕಿ ಒಂದೊಳ್ಳೆಯ ಒಗ್ಗರಣೆಯನ್ನು ಕೊಡಬೇಕು. ಒಗ್ಗರಣೆ ಸೌಟಿಗೆ 1 ಚಮಚ ತುಪ್ಪ ಹಾಕಿ, 1/2 ಚಮಚ ಸಾಸಿವೆ, 1 ಒಣಮೆಣಸಿನಕಾಯಿ ಹಾಕಿ ಸಾಸಿವೆ ಸಿಡಿಯೋದಕ್ಕೆ ಶುರುವಾದಾಗ 1/4 ಚಮಚ ಜೀರಿಗೆ ಹಾಕಿ ಚಿಟಿಕೆ ಇಂಗು ಹಾಕಿ ಕರಗಿಸಿ ಗ್ಯಾಸ್ ಫ್ಲೇಮನ್ನು ಆರಿಸಿ 1 ದಂಟು ಕರಿಬೇವಿನ ಎಲೆ ಹಾಕಿ ಮಾಡಿಟ್ಟ ತೊವ್ವೆಗೆ ಒಗ್ಗರಣೆಯನ್ನು ಸೇರಿಸಿ 2 ಚಮಚದಷ್ಟು ನಿಂಬೆ ರಸವನ್ನು ಸೇರಿಸಿದರೆ ಟೇಸ್ಟಿಯಾಗಿರುವ ಹೆಸರುಬೇಳೆ ಹಾಗೂ ತೆಂಗಿನಕಾಯಿ ಹಾಲನ್ನು ಹಾಕಿ ಮಾಡಿರುವಂತಹ ತೊವ್ವೆ ಊಟಕ್ಕೆ ರೆಡಿಯಾಗತ್ತೆ. ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ತೊವ್ವೆ, ಮೇಲಿಂದ ಸ್ವಲ್ಪ ತುಪ್ಪ ಹಾಗೂ ಹಪ್ಪಳ ಅಥವಾ ಸಂಡಿಗೆ ಜೊತೆ ಊಟ ಮಾಡ್ತಾ ಇದ್ರೆ ಸೂಪರ್ ಆಗಿರುತ್ತೆ. ರೆಸಿಪಿಯನ್ನು ನೀವು ಸಹ ಟ್ರೈ ಮಾಡಿ ನೋಡಿ. ಹಾಗೆ ಪೊಳಲೀಸ್ ಕಿಚನ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ವಿಡಿಯೋವನ್ನು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.